ಇದು ಯದ್ಭಾವಂ ತದ್ಭವತಿ ಅಂತ ನಾವು ಹೇಗೆ ಭಾವಿಸ್ಕೊಳ್ತೀವೋ ಹಾಗೆ ಇರುತ್ತೆ. ನಾವು ಭಗವಂತನನ್ನು ನಮ್ಮ ಆಚಾರ್ಯರು ಪಿಳ್ಳಲೋಕಾಚಾರ್ಯರು ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನವವಿಧ ಸಂಬಂಧ ಅಂತ ಭಗವಂತನ ಜೊತೆ 9 ವಿಧವಾದಂತಹ ಸಂಬಂಧಗಳನ್ನು ಮಾಡಬಹುದು ಅಂತ. ಸ್ನೇಹಿತನಾಗಿ, ತಂದೆಯಾಗಿ, ತಾಯಿಯಾಗಿ, ಹೀಗೆ ಎಲ್ಲ ಸಂಬಂಧಗಳು ಮಾಡ್ಬೋದಲ್ಲ. ಕೃಷ್ಣನನ್ನು ಗೋಪಿಯರೆಲ್ಲ ಆ ರೀತಿ ನೋಡಿದ್ರು. ಅವನ ಫ್ರೆಂಡಾಗಿ, ಸ್ನೇಹಿತನಾಗಿ ನೋಡಿದ್ರು. ಅವನನ್ನು ಸಾಕ್ಷಾತ್ ಭಗವಂತ ಅಂತ ಹೇಳೋಕ್ಕಾಗಲ್ಲ. ಭಗವಂತ ದೇವರು ಸ್ವಲ್ಪ ದೂರ ಆಗಿಬಿಡುತ್ತೆ, ಹೆದರಿಕೆ ಬರುತ್ತೆ. ಈ ಕೃಷ್ಣ ಅಂದರೆ ಎಲ್ರಿಗೂ ಇಷ್ಟ, ತುಂಬ ಹತ್ತಿರ ಆಗ್ತಾನೆ. ಅಲ್ಲಿರುವಂಥ ಭಕ್ತರೆಲ್ಲರಿಗೆ ಕೃಷ್ಣ ಅಂತ ಪರಮ ಭಕ್ತ, ಅವನ ಸ್ನೇಹಿತ. ಭಕ್ತ ಅನ್ನೋದಕ್ಕಿಂತ ಸ್ನೇಹಿತ. ಅದನ್ನು ಸ್ನೇಹಿತರು ಯಾವ ರೀತಿ ವರ್ತನೆ ಮಾಡ್ತಾರೆ ಆ ರೀತಿ ವರ್ತನೆ ಮಾಡ್ತಾರೆ. ಅಲ್ಲಿ ನಡೆಯುವಂತಹ ಭೋಗ ಇದೆಯಲ್ಲ, ಅದು ಎಲ್ಲೂ ನಡೆಯೋದಿಲ್ಲ. ಅಲ್ಲಿ ಬಹಳ ವಿಶೇಷವಾದಂಥದ್ದು. ಅಲ್ಲಿನ ಐತಿಹ್ಯದ ಪ್ರಕಾರ ಪ್ರತಿನಿತ್ಯ ರುಕ್ಮಿಣಿ ಅಲ್ಲಿಗೆ ಬಂದು ಭಗವಂತನಿಗೆ ನಿವೇದನವನ್ನು ಮಾಡ್ತಾಳೆ ಎನ್ನುವಂಥದ್ದು ಐತಿಹ್ಯ. ಅದು ಇಡೀ ವಿಶ್ವದಲ್ಲೇ ಆ ಅಡಿಗೆಯ ಮನೆ ಬಹಳ ಪ್ರಸಿದ್ಧಿಯಾದಂಥದ್ದು. ಅಲ್ಲಿ ನಡೆಯುವಂತಹ ಪ್ರಸಾದದ ವ್ಯವಸ್ಥೆ ಬಹಳ ವಿಶೇಷವಾದಂಥದ್ದು. ಭಗವಂತನಿಗೆ ವಿಧ ವಿಧವಾದಂತಹ ಭೋಗನೆಲ್ಲ ಚಪ್ಪನ್ನ ಭೋಗ ಅಂತ ಹೇಳಿ ಅಷ್ಟು ಇದನ್ನು ಅವನಿಗೆ ಸಮರ್ಪಣೆ ಮಾಡ್ತಾರೆ. ಅಲ್ಲಿ ಅದೇ ವಿಶೇಷ. ಅಲ್ಲಿ ಆನಂದ ಬಸಾರ್ ಅಂತಿದೆ, ಅಲ್ಲಿಗೆಲ್ಲ ಪ್ರಸಾದ ಬರುತ್ತೆ, ಎಲ್ಲ ಪ್ರಸಾದ ಸ್ವೀಕಾರ